ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಗೀತ ಶೃಂಗೇರಿ ಎಲ್ಲಿ ಹೋದ್ರು? ಯಾವ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಳ್ತಾ ಇಲ್ಲ, ಯಾವ ಸೀರಿಯಲ್ಗಳಲ್ಲಿಯೂ ಅವರು ಕಾಣಿಸಿಕೊಳ್ತಾ ಇಲ್ಲ, ಹಾಗೆಯೇ ಯಾವ ರಿಯಾಲಿಟಿ ಶೋಗಳಲ್ಲೂ ಅವರು ಕಾಣಿಸಿಕೊಳ್ತಾ ಇಲ್ಲ. ಏನಾಯಿತು ಸಂಗೀತ ಶೃಂಗೇರಿ ಬಾಳಲ್ಲಿ? ಸಂಗೀತ ಶೃಂಗೇರಿ ಇದ್ದಂತಹ ಬಿಗ್ ಬಾಸ್ನಲ್ಲೇ ಕಾಣಿಸಿಕೊಂಡಂತಹ ಸ್ಪರ್ಧಿಗಳು ಈಗ ಇನ್ನೊಂದು ಹಂತಕ್ಕೆ ಮೇಲೇರಿ ಬೆಳೀತಾ ಇದ್ರೆ, ಸಂಗೀತ ಜೀವನ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಇಳಿಮುಖದಲ್ಲಿ ಸಾಗ್ತಾ ಇರೋದು ಯಾಕೆ? ಈ ಎಲ್ಲ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಎಷ್ಟು ರೋಚಕವಾಗಿತ್ತೋ ಅದಕ್ಕಿಂತ ಇನ್ನೂ ಹೆಚ್ಚು ಪಟ್ಟು ರಣರೋಚಕವಾಗಿ ಇದ್ದಂತಹ ಸೀಸನ್ ಅಂದರೆ ಅದು ಬಿಗ್ ಬಾಸ್ 10ರ ಸೀಸನ್. ಸ್ವತಃ ಕಿಚ್ಚ ಸುದೀಪ್ ಅವರೇ ಹಾಡಿ ಹೊಗಳಿದಂತಹ ಸೀಸನ್ ಅದು. ಅದಕ್ಕೆ ಅಲ್ಲಿದ್ದಂತಹ ಎಲ್ಲ ಸ್ಪರ್ಧಿಗಳ ಕೊಡುಗೆ ಕೂಡ ಬಹಳಷ್ಟು ಇತ್ತು. ಅದರಲ್ಲಿ ಅವರೆಲ್ಲರ ಜೊತೆಗೆ ಒಂದು ಕೈ ಮೇಲೆ ತನ್ನ ಕೊಡುಗೆಯನ್ನು ಕೊಟ್ಟಂತಹ ಸ್ಪರ್ಧಿ ಅಂದರೆ ಅದು ಸಂಗೀತ ಶೃಂಗೇರಿ. ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ನಟಿ. 777 ಜಾರ್ನಿ ಮೂಲಕ ಸಾಕಷ್ಟು ಯುವಕರ ಮನಸ್ಸನ್ನು ಹಾಗೆಯೇ ಕನ್ನಡಿಗರ ಅಭಿಮಾನವನ್ನು ಗಳಿಸಿಕೊಂಡಂತಹ ಯುವತಿ. ಆದರೆ ಬಿಗ್ ಬಾಸ್ ಮನೆಗೆ ಎಲ್ಲರೂ ಹೋಗಿ ಬಂದ ಬಳಿಕ ಅವರ ಜೀವನ ಬದಲಾಗುತ್ತೆ. ಬಿಗ್ ಬಾಸ್ ನಮ್ಮ ಜೀವನಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಸಾಕಷ್ಟು ಜನ ಹೇಳಿಕೊಂಡಿದ್ದು ಇದ್ದಾರೆ. ಅವಕಾಶಗಳು ಸಿಗದೇ ಇದ್ದಾಗ, ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಅವಕಾಶಗಳು ಸಿಗದೇ ಇದ್ದಾಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಬಳಿಕ ಅವರ ಬದುಕೆ ಬದಲಾಗಿದ್ದು ಸಾಕಷ್ಟು ಉದಾಹರಣೆಗಳಿವೆ. ಬಿಗ್ ಬಾಸ್ ವೇದಿಕೆ ಅದೆಷ್ಟೋ ಜನರಿಗೆ ಜೀವನವನ್ನು ಕಲ್ಪಿಸಿಕೊಟ್ಟಿದೆ, ದಾರಿಯನ್ನು ತೋರಿಸಿಕೊಟ್ಟಿದೆ. ಆದರೆ ಸಂಗೀತ ಶೃಂಗೇರಿ ವಿಚಾರವಾಗಿ ಮಾತ್ರ ಇದೆಲ್ಲವೂ ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕಿಂತ ಮುಂಚೆಲೇ ಒಂದಷ್ಟು ಫೇಮಸ್ಸು, ಜನಪ್ರಿಯತೆ, ಸಿನಿಮಾ ಅವಕಾಶಗಳು ಎಲ್ಲವನ್ನ ಪಡೆದುಕೊಳ್ತಾ ಇದ್ದಂತಹ ನಟಿಯಾಗಿದ್ದರು. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರ ಜೀವನ ಇಳಿಮುಖವಾಗಿ ಸಾಗ್ತಾ ಇದೆ. ಯಾವ ಧಾರಾವಾಹಿಗಳಲ್ಲೂ ಕಾಣಿಸಿಕೊಳ್ತಾ ಇಲ್ಲ, ಸಿನಿಮಾಗಳಲ್ಲಿಯೂ ಕೂಡ ಸಂಗೀತ ಶೃಂಗೇರಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇಲ್ಲ. ಜೊತೆಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಹೊರಬಂದ ಬಳಿಕ ಬೇರೆ ಯಾವುದಾದ್ರೂ ರಿಯಾಲಿಟಿ ಶೋ ಅಲ್ಲಿ ಅವರು ಕಾಣಿಸಿಕೊಳ್ತಾರೆ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ಆದರೆ ಅವರ ಸೀಸನ್ನಲ್ಲಿಯೇ ಇದ್ದಂತಹ ಬೇರೆ ಬೇರೆ ಸ್ಪರ್ಧಿಗಳು ಸಾಕಷ್ಟು ಆ್ಯಕ್ಟಿವ್ ಆಗಿ ಕಿರುತೆರೆಯಲ್ಲಿ ಅಥವಾ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ವಿನಯ್ ಗೌಡ ಆಗಿರಬಹುದು, ಕಾರ್ತಿಕ್ ಮಹೇಶ್ ಆಗಿರಬಹುದು, ಹೀಗೆ ಸಾಕಷ್ಟು ಜನರು ಆ ಸೀಸನ್ನ ಸ್ಪರ್ಧಿಗಳು ಬಿಗ್ ಸ್ಕ್ರೀನ್ ಅಥವಾ ಸ್ಮಾಲ್ ಸ್ಕ್ರೀನ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರೋ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ. ಆದರೆ ಸಂಗೀತ ಶೃಂಗೇರಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಟ್ರಿಪ್ಗಳನ್ನು ಮಾಡೋದು, ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗೋದು, ಅಂತಹ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿ ಅವರು ಆ್ಯಕ್ಟಿವ್ ಆಗಿ ಕಾಣಿಸಿಕೊಳ್ತಾ ಇಲ್ಲ. ಯಾಕೆ ಹೀಗಾಯಿತು? ಸಂಗೀತ ಶೃಂಗೇರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಅವಕಾಶಗಳೇ ಸಿಗ್ತಾ ಇಲ್ವಾ? ಕೆಲವೊಂದು ಮೂಲಗಳ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಆದಂತಹ ಅದೊಂದು ಘಟನೆ ಸಂಗೀತ ಶೃಂಗೇರಿಯ ಜೀವನಕ್ಕೆ ಒಂದು ರೀತಿ ಪೆಟ್ಟನ್ನು ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಹೌದು, ಸಂಗೀತ ಶೃಂಗೇರಿ ಸಾಕಷ್ಟು ನೇರವಾಗಿ ಮಾತನಾಡುವಂತಹ ವ್ಯಕ್ತಿ, ಯಾವುದಕ್ಕೂ ಮುಲಾಜಿಲ್ಲದೆ ಮುಖಕ್ಕೆ ಹೊಡೆದಾಗೆ ಮಾತನಾಡುವಂತಹ ವ್ಯಕ್ತಿತ್ವವನ್ನು ಸಂಗೀತ ಶೃಂಗೇರಿ ಇಟ್ಕೊಂಡಿದ್ದಾರೆ. ಇದೇ ಎಲ್ಲೋ ಒಂದು ಕಡೆ ಅವರಿಗೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಬಳೆ ವಿಚಾರ ನಿಮಗೆ ನೆನಪಿರ್ಬೋದು, ಸಾಕಷ್ಟು ಚರ್ಚೆಯಾಗಿತ್ತು. ಏನಪ್ಪ ಈ ಹೆಣ್ಣು ಮಗಳು ಇಷ್ಟು ಸ್ಟ್ರಾಂಗ್ ಇದ್ದಾಳೆ ಅನ್ನುವಂಥ ಒಂದು ಪ್ಲಸ್ ಪಾಯಿಂಟ್ ಸಂಗೀತ ಶೃಂಗೇರಿಗೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಆ ವಿಚಾರ ಆಗಿತ್ತು. ಆದರೆ ಅದುವೇ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಸಂಗೀತಗೆ ಮುಳುವಾಗ್ತಾ ಇದೆ ಎನ್ನಲಾಗ್ತಿದೆ. ಯಾಕೆಂದರೆ ಈ ಹುಡುಗಿಗೆ ಕೊಬ್ಬಿದೆ, ಅಹಂಕಾರವಿದೆ, ದುರಂಕಾರ ಇದೆ ಅಂಥೇಳಿ ಜನರು ಈಕೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿರೋದು ತಪ್ಪ, ಹೆಣ್ಣು ಮಕ್ಕಳು ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಇರೋದು ತಪ್ಪ ಅನ್ನುವಂಥ ಪ್ರಶ್ನೆಗಳನ್ನು ಸಹ ಮಾಡಲಾಗ್ತಾ ಇದೆ. ಅದು ಸರಿ ಕೂಡ ಹೌದು. ಸಂಗೀತ ಇರೋ ಹಾಗೆ ಇದ್ದಾರೆ, ಆಕೆಗೆ ಅವಕಾಶಗಳು ಬೇಕಷ್ಟೇ, ಆಕೆಗೆ ಎಲ್ಲ ಸಾಮರ್ಥ್ಯ ಕೂಡ ಇದೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಸಂಗೀತ ಶೃಂಗೇರಿ ಜೀವನದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.